ಅದ್ರ ಮೇಲೆ ತುಂಬ ನಂಬಿಕೆ ಇದೆ ನಮಗೆ, ಪ್ರತಿಯೊಬ್ಬರಿಗೂ ನಂಬಿಕೆ ಇದೆ. ಪ್ರಾಬಬ್ಲಿ ನಾನು ಯಾವ ಸಿನಿಮಾನೂ ಇಷ್ಟು ಮಾತಾಡಿಲ್ಲ. ಒಂದು ಸಿನಿಮಾ ಅದಕ್ಕೆ ಬೇಕಾದಂಥ ಪದಗಳನ್ನ ನಾವು ಮನಸ್ಸಿಗೆ ಏನು ಬರುತ್ತೋ ಅದನ್ನು ನಾವು ಮಾತಾಡಿದ್ವಿ. ಬಟ್ ಈ ಸಿನಿಮಾ ಸಂಜು ವತ್ಸ್ ಗೀತಾ 2 ನನ್ನ ಪಾತ್ರ ಆಗಿರ್ಬೋದು, ಸಿನಿಮಾ ಕತೆ ಆಗಿರ್ಬೋದು, ಪ್ರತಿಯೊಂದು ಪಾತ್ರ, ಮ್ಯೂಸಿಕ್ ಆ್ಯಂಡ್ ವಿಜುವಲ್ಸ್, ಎವ್ರಿಥಿಂಗ್, ಲಿಟ್ರಲಿ ಎವ್ರಿಥಿಂಗ್. ನಾನು ಹೇಳಿಲ್ವಾ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದಂಥವ್ರು ಅಷ್ಟು ಜನ ಕೂಡ ಅವರ ಹಾರ್ಟ್ ಇಲ್ಲ ಸೋಲ್ಫುಲಿ ದೇ ಹ್ಯಾವ್ ವರ್ಕ್ಡ್ ಅಂತ ಅನ್ಸುತ್ತೆ ನನಗೆ ಸಿನಿಮಾ ನೋಡಿದ ಕೂಡಲೇ. ಸೊ ಐ ಫೀಲ್ ಸೋ ಪ್ರೌಡ್ ಈ ಒಂದು ತಂಡ ಜೊತೆ ಕೆಲಸ ಮಾಡಿದ್ದು, ಹಾಗೆ ಈ ಪಾತ್ರ ಮಾಡಿರೋದು. ಈ ಪಾತ್ರ ಗೀತಾ ಅನ್ನೋ ಪಾತ್ರ, ಸಂಜು ವತ್ಸ್ ಗೀತಾದಲ್ಲಿ ಮಾಡಿರುವಂಥ ಪಾತ್ರ ನಂಗೆ ತುಂಬ ಇಷ್ಟ. ಬಹುತೇಕ ರಚಿತಾ ರಾಮ್ ಅವರು ಎಲ್ಲ ಸ್ಟಾರ್ ಹೀರೋಗಳ ಜೊತೆ ಕೆಲಸ ಮಾಡಿದ್ದಾರೆ. ಅದು ಒಂದು ಸಿನಿಮಾ ಅಲ್ಲ, 2-3 ರಿಪೀಟೆಡ್ಲಿ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಅಂದರೆ ಮ್ಯೂಸಿಕ್ ಹಾಡುಗಳನ್ನ ಕೇಳಕ್ಕೆ ಹೊರಟಾಗ ಬಹುತೇಕ ಸೂಪರ್ ಹಿಟ್ ಸಾಂಗ್ಗಳಲ್ಲಿ ನಿಮ್ಮ ಸಾಂಗ್ಗಳು ತುಂಬ ಇದ್ದಾವೆ. ಅದರಲ್ಲೂ ನಾಗಶೇಖರ್ ಅವರ ಸಿನಿಮಾಗಳು ಅಂದಾಗ ಮ್ಯೂಸಿಕ್ಗೆ ಒಂದು ಸ್ವಲ್ಪ ಜಾಸ್ತಿ ಪ್ರಾಮಿನೆನ್ಸ್ ಕೊಟ್ಟಿರ್ತಾರೆ. ಈ ಸಿನಿಮಾದ ಮ್ಯೂಸಿಕ್ ನಿಮ್ಗೆ ಎಷ್ಟು ಇಷ್ಟ ಅಂತ? ಎಗೇನ್ ನಾನು ಕಂಪೇರ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ. ಬಟ್ ಬೀಯಿಂಗ್ ಅ ಫ್ಯಾನ್ ಆಫ್ ಸಂಜು ವತ್ಸ್ ಗೀತಾ 1, ಆ ಸಿನಿಮಾದಲ್ಲಿ ಹಲವಾರು ಹಾಡುಗಳು ತುಂಬಾ ಇಷ್ಟ ಆಗಿರೋಂಥ ಹಾಡು, ಒಮ್ಮೆ ಬಾರೋ ಆಗಿರ್ಬೋದು, ಸಂಜು ಗೀತಾ ಟೈಟಲ್ ಟ್ರ್ಯಾಕ್ ಆಗಿರ್ಬೋದು. ಸೊ ಈ ಸಿನಿಮಾದಲ್ಲಿ ಶ್ರೀಧರ್ ಸರ್, ಎಸ್, ಅವರು ಕೂಡ ಹೊಸಬ್ರು ನಮ್ಮ ತಂಡಕ್ಕೆ. ನಾವು 3 ಜನ. ಅವ್ರಿಗೆ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಖಂಡಿತವಾಗ್ಲೂ ಅದೊಂಥರ ಚಾಲೆಂಜ್ ಇದ್ದೇ ಇರುತ್ತಲ್ವ ಸೀಕ್ವಲ್ ಅಂತ ಬಂದ ತಕ್ಷಣ. ಹಾಡುಗಳನ್ನ ಕಂಪೋಸ್ ಮಾಡಿದ್ಮೇಲೆ ಕವಿರಾಜ್ ಸರ್ ಅವರು ಪ್ರತಿ ಹಾಡಿಗೆ ಲಿರಿಕ್ಸ್ ಬರೆದಿರೋ ಅಂಥವ್ರು. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಕವಿ ಸರ್ ಈಸ್ ಬ್ರಿಲಿಯಂಟ್ ಆ ಒಂದು ವಿಷಯದಲ್ಲಿ, ಅವರ ಒಂದು ಜಾಬಲ್ಲಿ. ಸೊ ಇವರಿಬ್ಬರ ಕಾಂಬಿನೇಷನ್ ಇಟ್ ವಾಸ್ ಬ್ರಿಲಿಯಂಟ್. ತುಂಬ ಚೆನ್ನಾಗಿ ಜೆಲ್ ಆಗಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಹಾಡುಗಳು. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಫೇವ್ರೆಟ್ ಸಾಂಗ್ ನನಗೆ ನಡಿ ನಡಿ ಎಂದು ಹೀಗೆ, ಆ ಹಾಡು ತುಂಬಾ ಇಷ್ಟ. ಸೂಪರ್. ಇನ್ನು ಸಿನಿಮಾದ ಕತೆ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿಂದ ಹಿಡಿದು ಸ್ವಿಟ್ಜರ್ಲೆಂಡ್ವರೆಗೂ ಕ್ಯಾರಿ ಆಗುತ್ತೆ ಅಂತ ಕೇಳ್ಪಟ್ವಿ. ಸೊ ರೇಷ್ಮೆ ಬಗ್ಗೆ ರಚಿತಾ ರಾಮ್ ಅವ್ರಿಗೆ ಎಷ್ಟು ಗೊತ್ತು ಅಂತ? ಯಾಕಂದರೆ ಹೆಣ್ಮಕ್ಳು ಅಂದಿದ ತಕ್ಷಣ ಸೀರೆ ಗೊತ್ತಿರುತ್ತೆ, ರೇಷ್ಮೆ ಸ್ಯಾರಿ ಗೊತ್ತಿರುತ್ತೆ. ಅದರ ಹಿಂದೆ ಅಂದರೆ ಆ ರೇಷ್ಮೆ ಹೇಗೆ ಬೆಳೀತಾರೆ, ಅದು ಹೇಗೆ ನೂಲಾಗುತ್ತೆ, ಅದು ಹೇಗೆ ಸ್ಯಾರಿ ರೂಪ ಪಡ್ಕೊಳ್ಳುತ್ತೆ, ಮತ್ತು ಅದಕ್ಕೆ ಯಾವುದೋ ಒಂದು ಮುದ್ರೆ ಹಾಕ್ಬಿಟ್ಟು ಕಾಂಚೀವರಂ ಸ್ಯಾರಿ, ಅದು ಮತ್ತೊಂದು ಮಗದೊಂದು XYZ ಅಂತ ವಗೇರೆ ವಗೇರೆ ಅಂತ ಕೊಟ್ಟಿರ್ತಾರೆ. ಖಂಡಿತವಾಗ್ಲೂ ನಾನು ಹಲವಾರು ಕಾರ್ಯಕ್ರಮ ಅಂತಲ್ಲ, ಆಲ್ಮೋಸ್ಟ್ 99% ನಾನು ಸೀರಿಯಲ್ಲೇ ಕಾಣಿಸ್ಕೊಳ್ಳೋದು. ಅದರಲ್ಲಿ ನನಗೆ ಕಾಂಜೀವರಂ ತುಂಬಾ ಇಷ್ಟ ಆಗುತ್ತೆ. ಸೊ ಇಷ್ಟು ಡೀಟೇಲಾಗಿ ನಾನು ಯಾವತ್ತೂ ಹೋಗಿರಲಿಲ್ಲ. ಸೊ ಹೋಗಿ ಇಷ್ಟ ಆಗಿದ ತಕ್ಷಣ ಕಲರ್ ಕಾಂಬಿನೇಷನು ಇಲ್ಲ ಡಿಸೈನ್, ಏನಾದರೂ ಒಂದು ಎಕ್ಸ್ಕ್ಲೂಸಿವಿಟಿ, ಎಲ್ಲ ಪ್ರತಿಯೊಬ್ಬರು ಕೂಡ ಒಂದು ಎಕ್ಸ್ಕ್ಲೂಸಿವ್ನೆಸ್ ನೋಡ್ತಾರೆ ಅಲ್ವಾ. ಸೊ ನಾನು ಹಾಗೆ ಹೋಗಿ ಶಾಪಿಂಗ್ ಮಾಡಿರೋ ಅಂಥದ್ದು. ಬಟ್ ಈ ಸಿನಿಮಾದಲ್ಲಿ ನಾವು ಸೀರೆ, ಅದರ ಒಂದು ಹಿಸ್ಟ್ರಿ ಬಗ್ಗೆ ನಾವು ಅದನ್ನು ತೆರೆ ಮೇಲೆ ತರೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ಆ ಪ್ರತಿಯೊಂದು ಸೀನ್ಸ್ನ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ನಾನೇ ಎಜುಕೇಟ್ ಆಗ್ತಿದೆ. ನನಗೆ ಅದ್ರ ಬಗ್ಗೆ 1% ವಿಷಯ ಕೂಡ ಗೊತ್ತಿರಲಿಲ್ಲ. ನನಗೆ ವಿಷಯ ಒಂದೊಂದಾಗೆ ನನಗೆ ಎಳೆಯಾಗಿ ಹೇಳ್ದಂಥ ನಿರ್ದೇಶಕರು. ಆ್ಯಂಡ್ ಅದರ ಸೀನ್ನ ನೀಟಾಗಿ ಕಂಪೋಸ್ ಮಾಡಿ ಪ್ರತಿಯೊಂದು ವಿಷಯನೂ ಎಷ್ಟು ಡೀಟೇಲ್ ಆಗಿ ತೋರಿಸಿದ್ದಾರೆ ಅಂದರೆ, ದೆನ್ ಐ ಪರ್ಸ್ನಲಿ ಫೆಲ್ಟ್, ಅಬ್ಬಾ ಎಷ್ಟು ಕಷ್ಟ ಇವಾಗ ಒಂದು ಕಾಂಜೀವರಂ ಸಿಲ್ಕ್ ಸೀರೆನ ನಾವು ಹಾಕೊಂಡಾಗ ಅದೆಷ್ಟು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.